ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಶ್ರೋತೃ ಬಾಂಧವರಿಗೆ ನಮಸ್ಕಾರ. ಕಥೆ ಕೇಳೋಣ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 195ನೇ ಸಂಚಿಕೆಯಲ್ಲಿ ಕಥಾವಾಚನವನ್ನು ಮಾಡಲಿದ್ದಾರೆ ನಿವೃತ್ತ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರೇಖಾ ವಿ ಬನ್ನಾಡಿ. ಬನ್ನಿ ಕಥೆ ಕೇಳೋಣ. ಕೇಳುಗರಿಗೆ ನಮಸ್ಕಾರಗಳು. ಕತೆ ಹೆಸರು ಮನೆ. ಮೈಕ್ ದನಿಗೆ ಎಚ್ಚರಾಗಿ ಪುಸ್ತಕವನ್ನ ಮಡಚಿಟ್ಟು ಎದ್ದು ಹೊರಕ್ಕೆ ಬಂದೆ. ಹೆಬ್ಬಾಗಿಲ ತುದಿಯ ಕಂಬಕ್ಕೆ ಆತುಕೊಂಡು ಬಯಲ ಕಡೆ ದಿಟ್ಟಿಸಿದೆ. ಸಂಜೆಯಾಗುತ್ತಲೇ ಮೌನದ ಮುಸುಕೆಳೆದುಕೊಂಡು ನೀರವವಾಗಿರುತ್ತಿದ್ದ ಊರು ಎಂದಿನಂತಿರದೆ ಹೊಸ ಹುರುಪಿನಿಂದ ಲಕಲಕನೆ ಹೊಳೆಯುತ್ತಿತ್ತು. ಹಾರಾಡುತ್ತಿದ್ದ ಬಣ್ಣ ಬಣ್ಣದ ಚಿಟ್ಟೆಗಳಂತೆ ಬಯಲು ತುಂಬ ಓಡಾಡುತ್ತಿರುವ ಎಳೆಯ ಮಕ್ಕಳು. ಸುತ್ತಲೂ ಮಾತು, ಕೇಕೆ, ನಗು, ಹಕ್ಕಿಗಳ ಕಲರವದಂತೆ. ಎಲ್ಲಿ ಇದ್ದಳೋ ನಮ್ಮ ಪುಟ್ಟಿ. ಬಾಣದಂತೆ ಗಾಳಿಯನ್ನ ಸೀಳಿಕೊಂಡು ಅಮ್ಮ ಎಂದು ಓಡಿ ಬರುತ್ತಲೇ ಅಂಗಳದಲ್ಲಿ ಕಾಲು ಜಾರಿ ಬಿದ್ದು ಬಿಟ್ಟಳು. ಬಿದ್ದ ರಭಸಕ್ಕೆ ಮನೆಯೆಲ್ಲ ಒಂದು ಮಾಡುವಂತೆ ಹೋ ಎಂದು ಚೀರತೊಡಗಿದಳು. ಓಡಿ ಹೋಗಿ ಪುಟ್ಟಿಯನ್ನು ಎತ್ತಿ ಹಿಡಿದೆ. ತುಟಿ ಒಡೆದು ರಕ್ತ ಚಿಲ್ಲನೆ ಹೊರಬಂದಿತ್ತು. ಗಾಬರಿಗೊಂಡ ಲತಾ ಪುಟ್ಟಿಯನ್ನು ಸೆಳೆದುಕೊಂಡು ಅಡುಗೆ ಮನೆಗೆ ಓಡಿದಳು. ನಾಗೊಂದಿಯಲ್ಲಿರುವ ಎಣ್ಣೆ ಬುಡ್ಡಿ ತೆಗೆದು ಮಗುವಿಗೆ ತುಟಿಗೆ ಸವರುತ್ತಿರುವಾಗಲೇ ಹಬ್ಬ ಶುರುವಾಯಿತು. ನಾವು ಎಷ್ಟೊತ್ತಿಗೆ ಹಾಪದು ಪುಟ್ಟಿ ಕೇಳಿದಾಗ ಲತಾಳಿಗೆ ರೇಗಿ ಹೋಯಿತು. ತುಟಿಯಂಗ್ ರಕ್ತ ಸುರಿತ್ತು. ಹಬ್ಬುವ ಮತ್ತೇನ, ಸುಮ್ಮನೆ ಒಳಗೆ ಕೂತ್ಕೋ ಎಂದು ಗದರಿಸಿದಳು. ನೋವೆಲ್ಲ ಗುಣ ಆಯ್ತು. ನಾನು ಹಬ್ಬಕ್ಕೆ ಹೋತೆ. ಪುಟ್ಟಿ ಮತ್ತೊಮ್ಮೆ ರಾಗ ತೆಗೆದಾಗ ಕಳಿಸಲೆ ಹೋಯ್ ಬರ್ಲಿ ಎಂದೆ. ಹೌದೌದು ಕಳಿಸಂತೇಳಿ ಒಳಗೊಯ್ ಕೂಕಂತ್ರಿ. ಇಲ್ಲ ಅದು ಬಿತ್ಕಣ್ಲಿ ಎತ್ಕಣ್ಲಿ ಕಾಂಬರಿಲ್ಲ ಕೇಂಬರಿಲ್ಲ. ಹಾರ್ಸೈ ದರ್ಶನ ಶುರು ಆಪದು 9 ಗಂಟೆಗೆ. ಇಷ್ಟು ಬೇಗ ಎಂತಕ್ಕೆ? ಹಬ್ಬದ ಗುಡಿಯಂಗೆ ಕುಣಿಲಿ ಅಂತೇಳಿಯಾ ಎಂದು ನನಗೇ ಸವಾಲು ಹಾಕಿದಳು. ಮಕ್ಳು ಕುಣಿದೆ ಮತ್ ನಾನು ನೀನು ಕುಣುಕತ್ತ ಕುಣ್ಕಣ್ಲಿ ಪಾಪ ಎಂದಾಗ ಲತಾಳ ಮುಖದಲ್ಲಿ ಸಣ್ಣಗೆ ನಗು ಚಿಮ್ಮಿತು. ನಮ್ಮಿಬ್ಬರ ಮಾತುಗಳನ್ನ ಬೆಪ್ಪಾಗಿ ಕೇಳುತ್ತಿದ್ದ ಪುಟ್ಟಿಯನ್ನ ಕಂಡು ಹೋಯ್ ಸ್ನಾನ ಮಾಡಿ ಅಂಗಿ ಚೇಂಜ್ ಮಾಡ್ಕೊಂಡ್ ಬಾ, ನಾನು ಬತ್ತೆ ಹಬ್ಬಕ್ಕೆ ಹಾಪ ಎಂದೆ. ಕೆನ್ನೆಯಿಂದ ಇಳಿಯುತ್ತಿದ್ದ ಕಣ್ಣೀರನ್ನ ಭುಜದಿಂದ ಒರೆಸಿಕೊಳ್ಳುತ್ತಾ ಈಗಳೆಯೇ ಎನ್ನುವಾಗ ಪುಟ್ಟಿಯ ಕಣ್ಣುಗಳಲ್ಲಿ ಅದೆಷ್ಟೋ ಆಸೆಗಳು. ಹಾರುತ್ತಾ ನೆಗೆಯುತ್ತಾ ಬಚ್ಚಲ ಕಡೆ ಓಡುತ್ತಿದ್ದ ಪುಟ್ಟಿಯನ್ನೇ ಎವೆಯಿಕ್ಕದೆ ನೋಡತೊಡಗಿದೆ. ತೊಳೆದಿಟ್ಟ ಮಣಿಗಳಂತೆ ಥಳಥಳಿಸುತ್ತಿರುವ ಆ ಕಣ್ಣುಗಳಲ್ಲಿ ಏನೇನೋ ಅಸ್ಪಷ್ಟ ಚಿತ್ರಗಳು. ಯೋಚಿಸುತ್ತಿದ್ದಂತೆಯೇ ಮಾಸಿ ಹೋದ ನೆನಪುಗಳು ಸುರುಳಿ ಸುರುಳಿಯಾಗಿ ಕಣ್ಣ ಮುಂದೆ ತೇಲಿ ಬಂದವು. ಹೌದು, ಇಂಥದ್ದೇ ಕಣ್ಣು, ಉದ್ದ ಮೂಗು, ಮಸುಕು ಬಣ್ಣ, ಏನೋ ಒಂದು ರಾಪು ಅಬ್ಬರ ಆ ಮುಖದಲ್ಲಿ. ಬಾಯಲ್ಲಿ ವೀಳ್ಯ ತುಂಬಿಕೊಂಡು ಎದ್ದು ನಿಂತು ಮಾತು ಹಾರಿಸಿದ್ರೆಂದರೆ ಯಾವ ಗಂಡಸಿಗೂ ಕಮ್ಮಿ ಇಲ್ಲ. ಸಿಟ್ಟು ಬಂದರಂತೂ ಕೇಳುವುದೇ ಬೇಡ. ಹೆಬ್ಬಾಗಿಲ ಕಂಬಗಳು ಕೂಡ ಮೌನಗಟ್ಟಿ ಬೆವತು ಹೋಗುತ್ತಿದ್ದವು. ನಾನಾಗ ಹೈಸ್ಕೂಲಿನಲ್ಲಿದ್ದೆ. ರಾತ್ರಿ ಊಟ ಮಾಡಿ ಮಲಗುವ ಹೊತ್ತು. ಲಾಟಿನು ಬೆಳಕಲ್ಲಿ ಏನೋ ನೆರಳು ಹರಿದಂತಾಯಿತು.
ನೋಡಿದರೆ ಹಿತ್ತಲ ಮನೆ ಮಂಜು. ಅಜ್ಜಿ ಏನೆಂದು ವಿಚಾರಿಸಿದಾಗ ನಾಗು ಹೆಣ್ಣಿಗೆ ಜೋರ್ ಹೊಟ್ಟಿ ನೋವು. ಬಿಜ್ಜಲ್ತಿ ಸಂಕು ದಮ್ಮಯ್ಯ ಹಾಕ್ರು ಬತ್ತಿಲ್ಲ ಅಂದಾಳ. ಏನು ಮಾಡೋದು ಹೇಳಿ ಎನ್ನುತ್ತಾ ಅಳು ಮೋರೆ ಮಾಡಿ ನಿಂತ. ಇನ್ನೊಂದ್ಸಲ ಕೆಣ್ಕಣಬಾ ಎಂದು ಅಜ್ಜಿ ಕಳುಹಿಸಿದರು. ಆಗಲೂ ಆಕೆ ಬಿಲ್ಕುಲ್ ಕದಲದೆ ಕೂತು ಬಿಟ್ಟಿದ್ದಾಳೆಂದು ಮಂಜು ಮರಳಿ ಬಂದು ಹೇಳುತ್ತಿರುವಾಗಲೇ ಆತನ ಹಿರಿಮಗ ಓಡೋಡಿ ಬಂದು, ನೋವು ಜಾಸ್ತಿ ಆತಿತ್ತು, ಹೆಣ್ಣು ಅಡ್ಮೇಳಿ ಹಾಕಿತ್ತು ಎಂದು ಗಳಗಳನೆ ಅಳತೊಡಗಿದ. ಈಗ ಅಪ್ಪನೂ ಕೂಡ ಒಡ್ತರ ಉಳಿಸುದು ಬಿಡುದು ನಿಮ್ ಕೈಯಂಗಿತ್ತು, ನಿಮ್ಮನ್ನೇ ನಾನು ನಂಬಿದೆ ಎನ್ನುತ್ತಾ ಹೆಣ್ಣಿಗನಂತೆ ದನಿ ಕೂಡಿಸಿದ. ಆ ಹೊತ್ತಲ್ಲಿ ಅಜ್ಜು ಏನು ಮಾಡುವಳು? ಡಾಕ್ಟರ್ ಇರುವುದು ಕುಂದಾಪುರದಲ್ಲಿ. ಕಂದಾವರವೆನ್ನುವ ಇಡೀ ಪ್ರದೇಶದಲ್ಲಿ ಕಾರು ಫೋನು ಯಾವುದೂ ಇಲ್ಲ. ಹೆಚ್ಚು ಯೋಚಿಸುವುದಕ್ಕೂ ಸಮಯವಿರಲಿಲ್ಲ. ಹಾಗಾಗಿ ಆ ಕ್ಷಣ ಅಜ್ಜಿ ತಡ ಮಾಡದೆ ಸೂಡಿ ಹಿಡಿದ ಮಂಜುವಿನ ಮಗನನ್ನ ಬಾ ಎಂದವಳೆ ಬಿರಬೆರನೆ ಬಿಜ್ಜಲ್ತಿ ಮನೆಯತ್ತ ಹೆಜ್ಜೆ ಹಾಕಿದಳು. ಅಜ್ಜಿಯನ್ನು ಕಂಡು ಗಾಬರಿಯಾದ ಬಿಜ್ಜಲ್ತಿ, ನೀವ್ಯಾಕ್ ಬಂದ್ರಿ ಅಮ್ಮ ಎಂದು ತೊದಲಿದಳಂತೆ. ಮಾತಿಗೆ ಅವಕಾಶ ಕೊಡದ ಅಜ್ಜಿ, ನೀನ ಹೆಣ್ಣಿನ ಹೆರ್ಗಿ ಮಾಡಿಸ್ತೀಯಾ ಇಲ್ಲಿಯಾ ಎಂದು ಗುಡುಗಿದಾಗ, ನಮಗೂ ಅವರಿಗೂ ಆಣ್ಭಾಷೆ ಆಯ್ತು, ಹಂಗೈ ನಾನವ್ರ ಮನೆ ಮೆಟ್ಲು ಹತ್ತಕ್ಕಿಲ್ಲ ಎಂದಳಂತೆ. ಅವಳು ಮನೆಗ್ ಬೇಡ, ನನ್ನ ಮನೆಗ್ ಬತ್ತಿಯ ಇಲ್ಲಿಯ ಹೇಳ್, ಪೆಟ್ಟೊಂದು ತುಂಡೆರಡು ಎಂಬಂತೆ ಅಜ್ಜಿ ಹೇಳಿದಾಗ, ನಿಮ್ಮನೆಗ್ ಬತ್ತಿಲ್ಲ ಅಂತನಾ ಎನ್ನುತ್ತಲೇ ಹಂಗರ್ ಹೊರಡ ಎಂದರಂತೆ ಅಜ್ಜಿ. ಇತ್ತ ಬಿಜ್ಜಲ್ತಿ ಬರೋದರೊಳಗೆ ಮಂಜು ಮನೆಯಿಂದ ಹಿಂಡು ಜನ ಆಕೆಯನ್ನು ಹೊತ್ತುಕೊಂಡೇ ತಂದರೆಂದು ಕಾಣುತ್ತದೆ. 5 ನಿಮಿಷದಲ್ಲಿ ಹೊರಕೋಣೆಯಿಂದ ಮಗುವಿನ ಅಳು ಕೇಳಿ ಬಂತು. ಹೆದರಿ ಮರಗಟ್ಟಿ ಹೋಗಿದ್ದ ಹೆಣ್ಣಿನ ತಾಯಿ ತಂದೆ ಅಜ್ಜಿಯ ಕಾಲಿಡಿದು ಏಂಕಿ ಏಂಕಿ ಅತ್ತಿದ್ದು ಈಗಲೂ ಹಸುರಾಗಿ ಉಳಿದಿದೆ. ಅಜ್ಜಿಯ ಔದಾರ್ಯಕ್ಕೆ ಇದೊಂದೇ ಉದಾಹರಣೆಯಲ್ಲ. ಮಳೆಗಾಲದಲ್ಲಿ ನೆರೆ ಬಂದು ಕುದುರೆಮಕ್ಕಿಗೆ ನೀರು ಹತ್ತಿತೆಂದರೆ ಅಷ್ಟೂ ಮನೆಯವರಿಗೆ ನಮ್ಮನೆ ಹೆಬ್ಬಾಗಿಲೇ ಆಶ್ರಯ. ಹೀಗೆ ತಮ್ಮ ಕಷ್ಟ ಸುಖಗಳಿಗೆ ಆಗುತ್ತಿದ್ದ ಅಜ್ಜಿ ಬಗ್ಗೆ ಅವರಿಗೆ ಪ್ರೀತಿ ಭೀತಿ ಎರಡೂ ಇತ್ತು. ಬಾಲ್ಯದ ನೆನಪದು. ಬಹುಶಃ ಮೇ ತಿಂಗಳಿರಬೇಕು. ಬಾನೆ ಹೊತ್ತಿ ಉರಿಯುವಾಗ ದಗದಗಿಸುವ ಸುಡು ಬಿಸಿಲು, ಕುಡಿದಷ್ಟು ಬಾಯಾರಿಕೆ, ಮಿಂದಷ್ಟು ಬೆವರು. ಪಾತಾಳ ಗುಂಡಿಯ ಬಾವಿಗಳನ್ನು ಬಿಟ್ಟರೆ ಉಳಿದೆಲ್ಲವೂ ಒಣಗಿ ಬತ್ತಲೆಯಾಗಿ ಹೋಗಿವೆ. ಮಳೆಗಾಲದಲ್ಲಿ ಸಿಹಿ ನೀರಿನೊಂದಿಗೆ ತುಂಬಿ ಹರಿಯುವ ವಾರಾಯಿ ಕೂಡ ಬಿಸಿಲ ತಾಪಕ್ಕೆ ಬೆದರಿ ಕಣ್ಣೀರು ಸುರಿಸಿದಳು ಎಂಬಂತೆ ಉಪ್ಪುಪ್ಪಾಗಿದ್ದಳು. ಇಡೀ ಕುದುರೆಮಕ್ಕಿಗೆ ನೀರಿರುವುದು ನಮ್ಮ ತೋಟದ ಬಾವಿಯಲ್ಲಿ ಮಾತ್ರ. ಆ ನೀರಿಗಾಗಿ ಬೆಳ್ಳಂಬೆಳಿಗ್ಗೆಯೇ ಪೈಪೋಟಿ ಶುರು. ಒಂದು ದಿನ ಹೀಗೆ ಹತ್ತಿದ ತಾರಾಮಾರಿ ಗಂಡಸರವರೆಗೆ ಹೋಗಿ ಇನ್ನೇನು ಪೆಟ್ಟೇ ಆಗುತ್ತದೆ ಎನ್ನುವಾಗ ಸುದ್ದಿ ಸಿಕ್ಕಿದ ಅಜ್ಜಿ ಮಧ್ಯೆ ಪ್ರವೇಶಿಸಿದ್ದರಿಂದ ಎಲ್ಲ ತಣ್ಣಗಾಯಿತು. ಸರದಿಯಂತೆ ನೀರು ಸೇದಬೇಕು, ಇಲ್ಲವಾದರೆ ಬಾವಿಗೆ ಬೇಲಿ ಹಾಕ್ತೇನೆ ಎಂದು ಅಜ್ಜಿ ಆರ್ಡರ್ ಮಾಡಿದ ಮೇಲೆ ಎಲ್ಲರ ಬಾಯಿಗೂ ಬೇಲಿ ಬಿತ್ತು. ಇಷ್ಟೆಲ್ಲ ಜಟಾಪಟಿಯುಳ್ಳ ನಮ್ಮಜ್ಜಿಗೆ ದೇವರು ದೈವ ಎಂದರೂ ತುಂಬಾ ಭಯಭಕ್ತಿ. ಮನೆ ದೈವವಾದ ಮಹಾಕಾಳಿಯನ್ನ ಗಾಢವಾಗಿ ನಂಬಿದ ಆಕೆಗೆ ನೇಮ ನಿಷ್ಠೆಗಳು ಕ್ರಮಬದ್ಧವಾಗಿ ನಡೆಯಬೇಕು. ಪ್ರತಿ ವರ್ಷ ನಡೆಯುವ ಹಬ್ಬದಲ್ಲಿ ಮನೆ ಮಂದಿಯೆಲ್ಲ ಇರಲೇಬೇಕು. ಹಾಗಾಗಿ ಎಷ್ಟೇ ಹರ್ಬಿದ್ದರೂ ಮಾವಂದಿರು ಆವತ್ತು ತಪ್ಪಿಸಿಕೊಳ್ಳುತ್ತಿರಲಿಲ್ಲ. ಹಾಗೆಯೇ ನಂಬಿದ ಕುಟುಂಬದವರು ಬರುತ್ತಿದ್ದರು. ಆ ಒಂದು ದಿನ ಮನೆ ತುಂಬಾ ಗುಲ್ಲೆ ಗುಲ್ಲು. ಅವರಿವರು ಹಬ್ಬಕ್ಕೆಂದು ಹಣ ಕೊಟ್ಟರೆ ಉಮಾ ಸುಮಾ ಚೂರುಪಾರು ಖರ್ಚು ಮಾಡಿ ಉಳಿದದನ್ನ ಡಬ್ಬಕ್ಕೆ ಹಾಕಿ ಜೋಪಾನವಾಗಿಟ್ಟರೆ ನನ್ನ ಮರ್ಜಿಯೇ ಬೇರೆ. ನೋಟುಗಳನ್ನು ಅಂಗಿಕ್ಕೆ ಸೆಗು, ಚಿಲ್ಲರೆಯನ್ನ ಚೆಡ್ಡಿಕ್ಕೆ ಸೆಗು ತುರುಕಿ ಬಲ್ಲಿರೇನಯ್ಯ ಪರಾಕ್ರಮವ ಅಂತ ಹೊರಟು ಬಿಟ್ಟರೆ ಜಣಕ್ ಜಣಕ್ಕೆಂದು ತಣ್ಣಗೆ ತೊಡೆಗೆ ಹೊಡೆದುಕೊಳ್ಳುತ್ತಿರುವ ಕಾಸಿನ ದನಿಗೆ ಮೈಯೆಲ್ಲ ಪುಳಕಗೊಂಡು ನೆಲ ಸಾಲದೆ ಗಾಳಿಯಲ್ಲೇ ಹೆಜ್ಜೆ ಹಾಕುತ್ತಿದ್ದೆ. ಹೊರಟಂತ ಕಾರ್ಯ ಏನೆಂದುಕೊಳ್ಳುತ್ತಿರುವಾಗಲೇ ಹಬ್ಬದ ಗುಡಿಯಲ್ಲಿರುವ ಸಾಲು ಸಾಲು ಮುಂಡಕ್ಕಿ ಚೀಲ, ಅಟ್ಟ ಹತ್ತಿ ಕೂತ ಲಾಡು, ಮಿಠಾಯಿಗಳು ಕಣ್ಸನ್ನೆಯಿಂದಲೇ ತಮ್ಮತ್ತ ಸೆಳೆದುಕೊಳ್ಳುತ್ತಿದ್ದವು. ಕೊಂಡಷ್ಟು ಇನ್ನೂ ಬೇಕೆನ್ನುವ ಆಸೆ. ತಿನ್ನುವುದಕ್ಕಿಂತಲೂ ಬಿಕ್ಕುವುದೇ ಜಾಸ್ತಿ. ಆಕಾಶದಲ್ಲಿ ಚೆಲ್ಲಿಟ್ಟ ನಕ್ಷತ್ರಗಳಂತೆ ಬಯಲ ತುಂಬ ಚಲ್ಲಾಪಿಲ್ಲಿಯಾಗಿರುವ ಮುಂಡಕ್ಕಿ ಭಕ್ತಾದಿಗಳನ್ನು ನೋಡಿ ಕಣ್ಣು ಮಿಟುಕಿಸುತ್ತಿದ್ದವು. ದರ್ಶನ ಎಲ್ಲ ಮುಗಿಯುವವರೆಗೆ ಯಾರೂ ನನ್ನ ಗೋಷ್ಠಿಯಲ್ಲೇ ಇರುತ್ತಿರಲಿಲ್ಲ. ಕೊನೆಯಲ್ಲಿ ಪ್ರಸಾದ ಹಂಚುವಾಗ ನನ್ನ ತಲೆ ಕಾಣದೆ ಹುಡುಕಿಕೊಂಡು ಬರುತ್ತಿದ್ದರು. ಎಲ್ಲ ಮುಗಿಸಿ ಮನೆಗೆ ಬರುವಾಗ ಅಜ್ಜಿ ಹೇಳುವುದಿದೆ, ಈ ನನ್ನ ಮನೆ ಹೀಗೆಯೇ ಒಂದಾಗೆ ಸಮೃದ್ಧವಾಗಿರಲಿ ಎಂದು. ಪ್ರತಿ ವರ್ಷ ಜಪದಂತೆ ನುಡಿಯುತ್ತಿದ್ದ ಅಜ್ಜಿಯ ನುಡಿಗೆ ಅವಳು ಬದುಕಿರುವವರೆಗೂ ಚ್ಯುತಿ ಬಂದಿಲ್ಲ. ಆದರೆ ಯಾವಾಗ ಆಕೆ ತೀರಿಕೊಂಡಳೋ ಎಲ್ಲವೂ ಏರುಪೇರಾಯಿತು.
ಸಣ್ಣ ಪ್ರಾಯಕ್ಕೆ ಗಂಡನನ್ನ ಕಳೆದುಕೊಂಡ ಅಮ್ಮ ಮನೆಯೊಳಗೆ ಇದ್ದದ್ದೇ ಜಾಸ್ತಿ. ಮಾತು ಓಡಾಟ ಮೊದಲೇ ಕಡಿಮೆ. ಅಜ್ಜಿ ಹೋದ ಮೇಲೆ ಮೂಲೆ ಹಿಡಿದು ಬಿಟ್ಟಳು. ಇತ್ತ ತೋಟ ನೋಡುವವರಿಲ್ಲ, ಬೇಸಾಯ ಮಾಡಿಸುವವರಿಲ್ಲ. ಅಜ್ಜಿ ಇರುವಾಗ ಆಗಾಗ ಬರುತ್ತಿದ್ದ ದೊಡ್ಡ ಮಾವ ಈಗ ಹೇಳಿ ಕಳುಹಿಸಿದರೂ ಪುರ್ಸೊತ್ತಿಲ್ಲ ಎನ್ನುತ್ತಿದ್ದರು. ಇನ್ನು ಸರಕಾರಿ ಕೆಲಸದಲ್ಲಿದ್ದ ಸಣ್ಣ ಮಾವನ ಅಡ್ರೆಸ್ಸೇ ಇರಲಿಲ್ಲ. ದಿನಗಳು ಹಾರಿ ಹೋದಂತೆ ಹಬ್ಬಗಳು ಓಡಿಕೊಂಡು ಬರುತ್ತಿದ್ದವು. ದೈವದ ಮನೆ ಹಬ್ಬಕ್ಕಾದರೂ ಮಾವಂದಿರು ಬಂದಾರೆಂಬ ನಿರೀಕ್ಷೆ. ಬೆಳಿಗ್ಗೆಯಿಂದ ಸಂಜೆಯವರೆಗೂ ಆಸೆಯಿಂದ ಕಾದು ಕುಳಿತೆವು. ಉಮಾ ಸುಮಾರಂತೂ ಹೆಬ್ಬಾಗಿಲಿಗೊಮ್ಮೆ ಮೂಡು ಬಾಗಿಲಿಗೊಮ್ಮೆ ಓಡೋಡಿ ಹೋಗಿ ಇಣುಕಿ ಬರುತ್ತಿದ್ದರು. ಮಾವಂದಿರ ಪತ್ತೆಯೇ ಇಲ್ಲ. ಅವರು ಬಂದಿಲ್ಲವೆಂದು ಯಾವತ್ತೂ ಹಬ್ಬ ನಿಂತು ಹೋಗಲಿಲ್ಲ. ಹಾಗೆಯೇ ನಮ್ಮ ವಯಸ್ಸು ಕೂಡ. ಬಿಕಾಂ ಮುಗಿಸಿದವನೇ ಬೆಂಗಳೂರಿಗೆ ಹೋಗಿ ಒಂದು ಕಂಪನಿಗೆ ಸೇರಿದೆ. ಕಂಪನಿ ದೊಡ್ಡದು, ಸಂಬಳ ಮಾತ್ರ ಕಡಿಮೆ. ಅಷ್ಟರಲ್ಲೇ ನಾನು ಇರುವುದಕ್ಕೊಂದು ಹೊದು ಬೇಕಲ್ಲ. ಹಾಗಾಗಿ ಪುಟ್ಟ ರೂಮೊಂದನ್ನ ಬಾಡಿಗೆ ಹಿಡಿದೆ. ಎಲ್ಲರೂ ಅದನ್ನ ರೂಮು ಅನ್ನುತ್ತಿರುವುದರಿಂದ ಹಾಗೆ ಹೇಳಬೇಕೇ ಹೊರತು ನನಗಂತೂ ಅದನ್ನ ಹಾಗೆ ಕಲ್ಪಿಸಿಕೊಳ್ಳಲು ಆಗಲಿಲ್ಲ. ನಿಂತರೆ ತಲೆಗೆ ಜಂಕ್ ಶೀಟ್ ತಾಗಿ ಹೊಡೆಯುತ್ತಿತ್ತು. ನಡೆದಾಡುವಾಗ ಗೋಡೆ ಮೈಗೆ ಬಡಿಯುತ್ತಿತ್ತು. ಬೀಸಿ ಕೈಕಾಲು ಆಡಿಸುವುದಕ್ಕೂ ಆಗದಷ್ಟು ಇಕ್ಕಟ್ಟಾದ ಜಾಗ. ಒಳಗೆ ಮೈ ಬೇಯುತ್ತದೆಂದು ಹೊರಗೆ ಬಂದರೆ ಗಬ್ಬು ವಾಸನೆಗೆ ಉಸಿರು ಕಟ್ಟುತ್ತಿತ್ತು. ಅಕ್ಕಪಕ್ಕದ ರೂಮುಗಳು ಅಷ್ಟೇ, ಬೆಂಕಿಪೆಟ್ಟಿಗೆಯಂತೆ. ಚೇಡಿ ಇಲ್ಲದೆ ಜನ ತುಂಬಿಕೊಂಡು ಗಿಜಿಗುಡುತ್ತಿದ್ದರು. ಇದಕ್ಕಿಂತ ನಮ್ಮನೆ ಕೋಳಿಗೂಡು ಎಷ್ಟೋ ವಾಸಿ ಅಂತೆನಿಸಿತು. ಒಂದೇ ದಿನದಲ್ಲಿ ಪೆಟ್ಟಿಗೆ ಕಟ್ಟುವ ಅಂತ 10 ಬಾರಿ ಯೋಚಿಸಿದೆ. ಆದರೆ ವಾಪಸ್ಸು ಬಂದು ಊರಲ್ಲಿ ಮಾಡುವುದಾದರೂ ಏನು? ಕಷ್ಟಪಡದೆ ಜೀವನದಂಗ್ ಮೇಲ್ಬಾಪ್ ಕಾತಿಲ್ಲ ಎನ್ನುತ್ತಿದ್ದ ಅಜ್ಜಿಯ ಮಾತುಗಳು ನೆನಪಿಗೆ ಬಂದು ಗಟ್ಟಿ ಮನಸ್ಸು ಮಾಡಿ ಅಲ್ಲೇ ಉಳಿದೆ. ಒಂದೇ ವರ್ಷದಲ್ಲಿ ಕೆಲಸ ಪರ್ಮನೆಂಟ್ ಆಯಿತು. ಜೊತೆಗೆ ಸಂಬಳ ಕೂಡ ಏರಿತು. ತತ್ಕ್ಷಣ ಬೇರೊಂದು ರೂಮಿಗೆ ಶಿಫ್ಟ್ ಆದೆ. ಇನ್ನೇನು ಆರಾಮವಾಗಿ ಉಸಿರಾಡಬಹುದು ಎಂದಂದುಕೊಳ್ಳುತ್ತಿರುವಾಗಲೇ ಅಮ್ಮನಿಂದ ಕಾಗದ. ಉಮ್ಮಾಳಿಗೊಂದು ಸಂಬಂಧ ಬಂದಿದೆ ಎಂದು. ಹುಡುಗನಿಗೆ ಮುಂಬೈಯಲ್ಲಿ ನೌಕರಿ. ತಾಯಿಗೆ ಸೌಖ್ಯವಿಲ್ಲದರಿಂದ ಬೇಗ ಮದುವೆ ಮಾಡುವುದರಲ್ಲಿದ್ದರು. ಸಂಬಂಧವನ್ನ ತಾಗಿಸಿ ಹಾಕಿದ ಅಜ್ಜಿಯ ತಂಗಿ ವರದಕ್ಷಿಣೆ ಸ್ವಲ್ಪ ಕಡಿಮೆ ಮಾಡಿಸುವ ಎಂದು ರಿಯಾಯಿತಿ ತೋರಿಸಿದ್ದರು. ಅಮ್ಮ ಕುತ್ತಿಗೆ ಉದ್ದ ಮಾಡಿಕೊಂಡು ನನ್ನ ಸಮ್ಮತಿಗಾಗಿ ಕಾಯುತ್ತಿದ್ದಳು. ಅಗ್ದಿ 100 ರೂಪಾಯಿನೂ ಕೈಯಲ್ಲಿರಲಿಲ್ಲ. ಹಾಗಂತ ಬೇಡ ಎನ್ನಲು ಬೆಳೆದು ನಿಂತ ಹುಡುಗಿಗೆ ಇಂದಲ್ಲ ನಾಳೆ ಮದುವೆ ಮಾಡಿಸಲೇಬೇಕಲ್ಲ. ಧೈರ್ಯ ಮಾಡಿ ಒಪ್ಪಿದೆ. ಮದುವೆ ಮುಗಿಯುವಾಗ ಹಾಸಿ ಹೊದ್ದುಕೊಳ್ಳುವಷ್ಟು ಸಾಲ. 4 ಗದ್ದೆ ಮಾರಿದರೂ ಹೆಚ್ಚಿಗೆ ಗೀಟಲಿಲ್ಲ. ಅರ್ಜೆಂಟಿನಲ್ಲಿ ಎಲ್ಲರೂ ದುಡ್ಡಿಗೆ ಕೇಳುವವರೇ. ಸುಮಾಳ ಡಿಗ್ರಿ ಮುಗಿಯಿತು. ಮನೆಯಲ್ಲಿ ಕೂತು ಸಮಯ ಕೊಲ್ಲುವುದಕ್ಕಿಂತ ಏನಾದರೂ ಕೆಲಸಕ್ಕೆ ಸೇರಿಕೊ ಎಂದೆ. ಅವಳಿಗೂ ಸರಿ ಎನಿಸಿರಬೇಕು. ಹತ್ತಿರದ ಖಾಸಗಿ ಸಂಸ್ಥೆಯೊಂದಕ್ಕೆ ಸೇರಿಕೊಂಡಳು. ಆಶ್ಚರ್ಯವೆಂದರೆ ಉಮಾಳದ್ದು ತೀರ ಸಾಮಾನ್ಯವೆನ್ನಬಹುದಾದ ರೂಪ. ಆದರೂ ಡಿಗ್ರಿ ಮುಗಿಯುತ್ತಲೇ ಮದುವೆಯಾಗಿ ಹಾರಿ ಹೋದಳು. ಸುಮಾ ಹಾಗಲ್ಲ. ಕೈ ತೊಳೆದು ಮುಟ್ಟಬೇಕು ಅಂತಾರಲ್ಲ, ಅಷ್ಟು ಚಂದ. ಕಣ್ಣು ಮೂಗು ಬಾಯಿ ಒಂದೊಂದು ತಿಕ್ಕಿ ತೀಡಿಟ್ಟ ಹಾಗೆ. ಆದರೂ ಡಿಗ್ರಿ ಮುಗಿದು 5 ವರ್ಷವಾದರೂ ಯಾವುದೇ ಸಂಬಂಧ ಬಂದಿಲ್ಲ. ನಾವೇ ಕೇಳಿ ಹೋದಾಗ ಒಂದು ಕೈಗೆಟುಕಲಿಲ್ಲ. ಒಮ್ಮೊಮ್ಮೆ ಎಷ್ಟೊಂದು ಸಿಟ್ಟು ಬರುತ್ತಿದ್ದಂದ್ರೆ ಇವಳು ಯಾರನ್ನಾದರೂ ಪ್ರೀತಿಸಬಾರದ ಎಂದು. ಮರುಕ್ಷಣ ಮುಟ್ಟಿದರೆ ಮುದುಡಿಕೊಳ್ಳುವ ನಾಚಿಕೆ ಎಲೆಯಂತಿರುವ ಅವಳ ಸ್ವಭಾವ ನೋಡಿ ಅಯ್ಯೋ ಪಾಪ ಎಂದುಕೊಳ್ಳುತ್ತಿದ್ದೆ. ಈ ಮಧ್ಯೆ ದೊಡ್ಡ ಮಾವ ರಾಮು ಮದುವೆಯಾಗುದಿದ್ರೆ ನನ್ನ ಮಗಳನ್ನ ಕೊಡುತ್ತೇನೆ ಎಂದು ಮಾತು ಹಾಕಿ ಹೋದರಂತೆ. ಎಂದೂ ಇಲ್ಲದ ಮಾವ ಈಗ ಹೀಗೆ ಬಂದಿರುವುದನ್ನು ನೋಡಿ ಆಶ್ಚರ್ಯವಾಯಿತು. ನೇರವಾಗಿ ಹೇಳಲಾಗದ್ದರಿಂದ ಸುಮಾಳಿಗೆ ಮದುವೆಯಾಗದೆ ನಾನು ಆಗೋಲ್ಲ ಎಂದು ತಿಳಿಸಿದೆ. ಅವರಿಗೂ ಅರ್ಥವಾಗಿರಬೇಕು. ಮತ್ತೆ ಕೇಳುವುದಕ್ಕೆ ಬರಲಿಲ್ಲ. ಇತ್ತ ನನಗೂ ಸಂಬಂಧಗಳು ಬರತೊಡಗಿದವು. ಸಂಬಂಧ ಯಾವುದು, ಹುಡುಗಿ ಹೇಗಿದೆ ಎನ್ನುವುದಕ್ಕಿಂತ ಯಾರು ಹೆಚ್ಚು ಹಣ ಕೊಡುತ್ತಾರೆನ್ನುವುದೇ ನನಗೆ ಮುಖ್ಯವಾಗಿತ್ತು. ಇದ್ದುದರಲ್ಲೇ ಹೆಚ್ಚು ಹಣ ಕೊಟ್ಟ ಲತಾಳ ಸಂಬಂಧವನ್ನು ಒಪ್ಪಿ ಈಚೆ ಸುಮಾಳಿಗೂ ಗಂಡು ಗೊತ್ತು ಮಾಡಿದೆ. ಉಮಾ ಇಬ್ಬರು ದಡ ಸೇರಿದರು. ಅಮ್ಮ ಒಂಟಿಯಾದರೂ ನಿಶ್ಚಿಂತೆಯಿಂದ ಊರಲ್ಲಿದ್ದಳು. ಮಕ್ಕಳು ಬಾ ಎಂದು ಕರೆದರೂ ನಾನು ಹುಟ್ಟಿದ್ದು ಇದೇ ಮನೆಯಲ್ಲಿ, ಸಾಯುವುದು ಇಲ್ಲೇ ಎಂದು ತಣ್ಣಗೆ ಉತ್ತರಿಸಿದಳು. ಹೇಳಿದ್ದು ಮಾತ್ರವಲ್ಲ, ನಮ್ಮ ಪುಟ್ಟಿಗೆ 4 ತುಂಬುವಾಗ ಸದ್ದಿಲ್ಲದೆ ಹೊರಟು ಹೋದಳು. ಮುಂದೆ ಮನೆಯಲ್ಲಿ ನಿಲ್ಲುವರ್ಯಾರು ಎಂಬ ಪ್ರಶ್ನೆ ಬಂದಾಗ ಉಮಾ ನಾನೇಗೆ ಬರಲಿ ಅಣ್ಣ
ಎಂದಳು. ಸುಮಾ ನೇರವಾಗಿ ಹೇಳದೆ ಹೋದರೂ ಅವಳ ಕಣ್ಣುಗಳೇ ಅದನ್ನು ಸೂಚಿಸುತ್ತಿದ್ದವು. ಕುಟುಂಬದ ಸೆಳೆತ ನನ್ನ ಬಾಯಿ ಕಟ್ಟಿತ್ತು. ಇದರಿಂದ ತೀರ ನೊಂದುಕೊಂಡವಳು ಲತಾ. ಪೇಟೆ ಜೀವನಕ್ಕೆ ಒಗ್ಗಿ ಹೋದವಳಿಗೆ ಊರಿಗೆ ಹೋಗುವುದು ಎಂಬ ಮಾತು ಏನೇನೂ ಹಿಡಿಸಲಿಲ್ಲ. ಪುಟ್ಟಿಯ ಶಾಲೆಗೆ ತೊಂದರೆ, ನೀವು ದಿನ ಓಡಾಡಬೇಕು, ಹೋಗಲಿ, ಮನೆಯಾದರೂ ನಮ್ಮದ, 4 ಜನರ ಸೊತ್ತು ಎಂದು ಪಿರಿಪಿರಿ ಮಾಡತೊಡಗಿದಳು. ನಾನಂತೂ ಎಂದೂ ಅದನ್ನೆಲ್ಲ ಯೋಚನೆ ಮಾಡಿದವನಲ್ಲ. ನಾನು ಹುಟ್ಟಿ ಬೆಳೆದ ಮನೆ, ನನ್ನ ವ್ಯಕ್ತಿತ್ವ ರೂಪುಗೊಂಡ ಮನೆ, ನನ್ನಮ್ಮ ಅಜ್ಜಿ ಜೀವತ್ತೇದ ಮನೆ ಇವತ್ತು ಯಾರೂ ಇಲ್ಲದೆ ಹಾಳು ಬೀಳಬಾರದೆಂದು ವಾದಿಸಿದೆ. ಜೊತೆಗೆ ಬೆಂಗಳೂರಿನ ಫ್ಲ್ಯಾಟಿನಲ್ಲಿ ನೆಲದ ಸಂಪರ್ಕ, ಜನರ ಸಂಪರ್ಕ ಯಾವುದೂ ಇಲ್ಲದೆ ತ್ರಿಶಂಕು ಸ್ಥಿತಿಯಲ್ಲಿದ್ದು ಸಾಕಾಗಿತ್ತು. ಊರಲ್ಲಾದರೆ ಎಲ್ಲರೂ ಎಲ್ಲವೂ ನಮ್ಮದೆನ್ನುವ ವಿಶ್ವಾಸ ನನ್ನದು. ಬಾಸ್ ಕೂಡ ಉಡುಪಿ ಬ್ರಾಂಚಿಗೆ ಟ್ರಾನ್ಸ್ಫರ್ ಕೊಟ್ಟರು. ಅಂತೂ ಸಂಭ್ರಮದಿಂದ ಊರಿಗೆ ಬಂದೆ. ಏನನ್ನೋ ಮರಳಿ ಪಡೆದ ಅನುಭವ. ಪುಟ್ಟಿಯ ಕೈಕಾಲಿಗಳಂತೂ ಪುರ್ಸೊತ್ತೇ ಇರಲಿಲ್ಲ. ಹೆಬ್ಬಾಗಿಲ ಕಂಬಕ್ಕೂ ಜೀವ ಬಂದಂತೆ ಮನೆ ತುಂಬ ಓಡಾಡಿದಳು. ಸಂಜೆ ಹೊತ್ತು ಅವಳ ಹಿಂದೆ ಮಕ್ಕಳ ದಂಡೆ ಇರುತ್ತಿತ್ತು. ಅಜ್ಜಿಯ ಕಾಲದ ವೈಭವ ಮರಳಿ ಬಂದ ಅನುಭವ. ಪುಟ್ಟಿಯೊಂದಿಗೆ ದೈವದ ಮನೆಗೆ ಹೋಗಬೇಕೆಂದು ಅಂಗಳಕ್ಕೆ ಇಳಿಯುತ್ತಿರುವಾಗ ದೊಡ್ಡ ಮಾಮ ಪ್ರತ್ಯಕ್ಷರಾದರು. ಸಂತೋಷದಿಂದಲೇ ಎದುರುಗೊಂಡೆ. ಅದು ಇದು ಮಾತನಾಡುತ್ತಾ ಮನೆಯೊಂದು ಪಾಲಾಗಬೇಕಲ್ಲ ಎಂದರು. ಅರ್ಥವಾಗದೆ ಅವರನ್ನೇ ನೋಡಿದೆ. ನೋಡು, ಈ ಮನೆ ಅಪ್ಪಯ್ಯ ಕಟ್ಟಿಸಿದ್ದು. ನಿಮ್ಮಮ್ಮನಷ್ಟೇ ನಮಗೂ ಪಾಲಿದೆ. ಇಷ್ಟು ದಿನ ಅವಳಿದ್ದಳೆಂದು ಸುಮ್ಮನಿದ್ದೆವು ಎಂದರು. ಮುಂದುವರಿಸಿ, ಮನೆ ನೀನೇ ವಹಿಸಿಕೊಳ್ಳುವುದಾದರೆ ಸಂತೋಷ, ನಮ್ಮ ಪಾಲು ಇಷ್ಟಂತ ಕೊಟ್ಬಿಡು, ಇಲ್ಲಾಂದ್ರೆ ಒಂದು ತೀರ್ಮಾನ ಆಗ್ಬೇಕಲ್ಲ ಎಂದರು. ಆಯ್ತು ಹೇಳಿ ಎಂದೆ. ಮನೆ ಮಾರಿದ್ರೆ ಒಳ್ಳೆ ರೇಟು ಸಿಗ, ಅಳಿದು ಹಾಕಿದ್ರೆ ಮೋಪು ಮುಂಡಿಗೆಗೆ 2-3 ಲಕ್ಷ ಸಿಗತ್ತು. ಜಾಗಕ್ಕೆ ಹೇಗೂ ಗಿರಾಕಿ ಇದ್ರು ಎಂದು ಲೆಕ್ಕ ಹಾಕತೊಡಗಿದರು. ಮನೆ ಅಳಿದು ಬಿಡುವ ಎನ್ನುತ್ತಿರುವಾಗಲೇ ಅರ್ಧ ಜೀವ ನೆಲಕ್ಕೆ ಕುಸಿದು ಕೂತಿತ್ತು. ಇಷ್ಟೆಲ್ಲ ಒದ್ದಾಡಿದ್ದು, ಕನಸು ಕಂಡಿದ್ದು ಇದಕ್ಕ ಎಂದು ಅಂದುಕೊಳ್ಳುತ್ತಿರುವಾಗಲೇ ಲತಾಳ ಮುಖ ದಿಟ್ಟಿಸಿದೆ. ನಾನು ಹೇಳಿದ್ದನ್ನ ಅರ್ಥ ಮಾಡಿಕೊಂಡಿರಾ ಎನ್ನುವಂತಿತ್ತು ಅವಳ ನೋಟ. ಇಲ್ಲ, ಎಷ್ಟಕ್ಕೂ ಮನೆ ಅಳಿಯಬಾರದು, ಉಳಿಯಲೇಬೇಕು. ಈಗ ಹೇಗೂ ಉಮಾ ಸುಮಾ ಇದ್ದಾರೆ. ಅವರಿಬ್ಬರೂ ಕೈಜೋಡಿಸಿದರೆ ಮನೆ ಉಳಿಸಿಕೊಳ್ಳುವುದು ಕಷ್ಟವೇ ಅಲ್ಲ. ಯಾವುದಕ್ಕೂ ಮತ್ತೆ ಹೇಳ್ತೇನೆ ಎಂದು ಮಾವನಿಗೆ ತಿಳಿಸಿ ಸೀದಾ ಕಣ್ಣೂರಿಗೆ ಹೊರಟೆ. ಕಾಮತರ ಬೂತಿನಿಂದ ಉಮ್ಮಾಳಿಗೊಂದು ಫೋನ್ ಹೊಡೆದು ಎಲ್ಲ ವಿವರಿಸಿದೆ. ನಿನಗೆ ಸಾಧ್ಯವಾದರೆ ಮನೆ ವಹಿಸಿಕೊ, ಇಲ್ಲವೆಂದಾದರೆ ಮಾರಿ ನಮ್ಮ ಪಾಲು ಎಷ್ಟೆಷ್ಟೆಂದು ಕಳುಹಿಸಿಕೊಡಣ್ಣ. ಶಿಷ್ಟವಾದ ಕನ್ನಡದಲ್ಲಿ ಚಂದಕ್ಕೆ ಉತ್ತರಿಸಿ ಫೋನ್ ಇಟ್ಟಳು. ಹೌದು, ಬದಲಾದದ್ದು ಅವಳ ಕನ್ನಡ ಅಲ್ಲ, ಮನಸ್ಸು. ಗಂಟೆ ಹೊಡೆದಷ್ಟು ಸುಲಭವಾಗಿ ಹೇಳಿ ಕೈ ತೊಳೆದುಕೊಂಡು ಬಿಟ್ಟಳು. ಇನ್ನು ಸುಮಾಳಲ್ಲಿ ಕೇಳಿ ಮಾತು ಕಳೆದುಕೊಳ್ಳುವುದಕ್ಕಿಂತ ಕೇಳದಿರುವುದೇ ಲೇಸೆಂದು ಮನೆಯ ದಾರಿ ಹಿಡಿದೆ. ಸೇತುವೆ ದಾಟಿ ಬಯಲಿಗಿಳಿಯುತ್ತಲೇ ನಿಶಾನೆಯಾಗಿ ಮನೆ ಹೆಬ್ಬಾಗಿಲು ಕಾಣುತ್ತಿತ್ತು. ತಿಂಗಳ ಬೆಳಕಿನಲ್ಲೂ ಊರಿಗೆ ಕಿರೀಟವಿಟ್ಟಂತೆ ಎದ್ದು ಕಾಣುತ್ತಿರುವ ಮನೆಯನ್ನು ಕಣ್ಣು ತುಂಬುವವರೆಗೆ ನೋಡುತ್ತಾ ನಿಂತೆ. ಹಾಗೆ ನೋಡುತ್ತಲೇ ಪಾಲಾಗಿ, ಮೂರಾಗಿ, ಚೂರಾಗಿ, ಅಂಗಾಂಗಗಳನ್ನೇ ಹರಿದು ಹಂಚಿದಂತಾಗಿ ನೋವಿನಿಂದ ಕಿರುಚಿಕೊಂಡೆ. ಆ ಧ್ವನಿಯನ್ನೂ ಮೀರಿಸುವಂತೆ ಧ್ವನಿವರ್ಧಕ ಗಟ್ಟಿಯಾಗಿ ಅರಚುತ್ತಲೇ ಇತ್ತು. ಕಥೆಯನ್ನ ಆಲಿಸಿರುವ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೆ ಸ್ವರಚಿತ ಕಥೆಯನ್ನು ವಾಚಿಸಿದವರು ನಿವೃತ್ತ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರೇಖಾ ವಿ ಬನ್ನಾಡಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.